ದಿನಾಚರಣೆಗೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ನಂದವಾಡಗಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸರಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಂದವಾಡಗಿಯಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ಶಾಲೆಯ ಆವರಣದಲ್ಲಿ ಶಿಕ್ಷಕರ ವೃಂದ, ವಿದ್ಯಾರ್ಥಿನಿಯರು ಗಿಡಗಳನ್ನು ನೆಟ್ಟು ಹಸಿರೇ ಉಸಿರು ಎನ್ನುವ ಮಾತಿಗೆ ಸಾಕ್ಷಿಯಾದರು. ಶಾಲೆಯ ಪ್ರಭಾರಿ ಮುಖ್ಯ ಗುರುಮಾತೆ ಶ್ರೀಮತಿ ವಿ.ಬಿ. ಕುಂಬಾರ್ ಮಾತನಾಡಿ, ಶಾಲೆಯ ಪರಿಸರವನ್ನ ಶುಚಿಯಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ. ಶಾಲೆಯ ಸುತ್ತಮುತ್ತ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡು ಉತ್ತಮ ವಾತಾವರಣ ಕಲ್ಪಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ದೊಡ್ಡದು. ಪರಿಸರ ಶುಚಿತ್ವ ಮಹತ್ವ. ಗಿಡ ಬೆಳೆಸಿ ನಾಡು ಉಳಿಸಿ. ಗಿಡ ಮರ ಸಂರಕ್ಷಣೆ ಹಲವಾರು ವಿಷಯ ಬಗ್ಗೆ ಮಾತನಾಡಿ ಜಾಗೃತಿ ಮೂಡಿಸಿದರು. ವಿಶ್ವ ದಿನಾಚರಣೆಯ ಕುರಿತು ಪ್ರಬಂಧ, ಚಿತ್ರಕಲಾ, ಭಾಷಣ, ಗಾಯನ ಸ್ಪರ್ಧೆ ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕಿಯರು ಶ್ರೀಮತಿ ಜ್ಯೋತಿ, ಶ್ರೀಮತಿ ಜಿ.ಆರ್. ನದಾಫ್, ಕುಮಾರಿ ಅಶ್ವಿನಿ ಕಪ್ಪರದ್ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆ ಸಹ ಶಿಕ್ಷಕರು ಬಸವರಾಜ್ ಬಲಕುಂದಿ ನಿರ್ವಹಿಸಿದರು. ಡಾಕ್ಟರ್ ವಿಶ್ವನಾಥ್ ತೋಟಿ ಸ್ವಾಗತಿಸಿದರು. ಶ್ರೀ ಚಂದ್ರಶೇಖರ್ ಹುತಗನ್ನ ಪರಿಸರ ದಿನಾಚರಣೆ ಕುರಿತು ಮಾತನಾಡಿ ವಂದಿಸಿದರು. ವಿಶ್ವ ಪರಿಸರ ದಿನಾಚರಣೆಗೆ ಗಿಡ ಬೆಳೆಸಬೇಕು. ಗಿಡ ಬೆಳೆಸಿ ವಿಶ್ವ ಪರಿಸರ ದಿನಾಚರಣೆಗೆ ನೀರಾಗಿ ಬರೀ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲೂ ಕೂಡ ಏನಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ಹೋದ ವರ್ಷಕ್ಕಿಂತ ಮತ್ತೆ ಈ ವರ್ಷ ಏನಪ್ಪಾ ಅಂದ್ರೆ ನಮ್ಮ ಶಾಲೆಯಲ್ಲಿ ಸ್ವಲ್ಪ ಎಲ್ಲಾದ್ರೂ ಹಸಿರು ಇರ್ತಕ್ಕಂಥ ಎಲೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಕಾರಣೀಯರು ಯಾಕಂದ್ರೆ ನೀವೆಲ್ಲರೂ ಮುದ್ದು ಮಕ್ಕಳಾಗಿರ್ಬೋದು, ನಮ್ಮ ಇರ್ತಕ್ಕಂಥ ಶಾಲಾ ಶಿಕ್ಷಕರಿಂದ ಕೂಡ ಆಗಿರ್ಬೋದು. ಅದಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಆಗಮಿಸಿರುವ ನಮ್ಮ ಶಾಲೆಯ ಎಸ್ಎಂಸಿ ಸದಸ್ಯರು ಶ್ರೀಯುತ ಮಹಬೂಬ್ ಮುಷಾವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರು ಶ್ರೀಮತಿ ಕುಮಾರ್ ಗುರುಮಾ